ಲೆಕ್ಕನೂ ಇಲ್ಲ. ಆ ದುಡಿಮೆ ಮಾಡದೆ ಹೋದರೆ ನನ್ನಂಥವರು ಬೆಳೆದು ಇಲ್ಲಿ ಕೂರೋದಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮನೆಯಲ್ಲಿ ನನ್ನ ತಾಯಿ ದುಡಿದೆ ಹೋಗಿದ್ದಿದ್ರೆ ನಮ್ಮ ತಂದೆನೂ ರಾಜಕೀಯದಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ, ನಾನು ಇಲ್ಲಿ ಬಂದು ಕೂರೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನನ್ನ ತಾಯಿ ದುಡಿಮೆಗೆ ಯಾರು ಸಂಬಳ ಕೊಡಲಿಲ್ಲ, ಅದಕ್ಕೆ ಯಾರು ಲೆಕ್ಕ ಹಾಕಲಿಲ್ಲ. ಈ ತರಹ ಅಸಂಖ್ಯಾತ ಮಹಿಳೆಯರು ಎಲೆಮರೆ ಕಾಯಿಯ ಹಾಗೆ ನಮ್ಮಂಥ ಗಂಡಸರ ಹಿಂದ್ಗಡೆ ದುಡಿದು ಅವರ ದುಡಿಮೆ ಬೆವರಿನ ಪ್ರತಿಫಲವಾಗಿ ನಾವು ಇವತ್ತು ಮುಂದೆ ಬರ್ತೇವೆ. ನಾವು ದಾರಿ ತಪ್ಪಿ ಮಾಡಬಾರದ ಕೆಲಸವನ್ನು ಮಾಡಿ ಮಹಿಳೆಯರಿಗೆ ಹೆಂಗಸರಿಗೆ ಬೆರಳು ತೋರಿಸಿ ನೀವು ದಾರಿ ತಪ್ಪಿದ್ದೀರಾ ಅಂತ ಅವರನ್ನು ಹೀಯಾಳಿಸ್ತೇವೆ ಅಂತೇಳಿದರೆ ಇದು ಎಲ್ಲೋ ಒಂದು ಕಡೆ ಮಹಿಳೆಯರನ್ನು ಕೂಡಾಕಿ 4 ಗೋಡೆಗಳ ಮಧ್ಯೆ ಇಟ್ಕೊಂಡು ಅವರ ಜುಟ್ಟನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಅಡಿಯಾಳುಗಳಾಗಿ ಮಹಿಳೆ ಬದುಕಬೇಕು ಅನ್ನುವ ಮನೋಸ್ಥಿತಿಯ ಸಂಕೇತ ಇದು. ಬಹುಶಃ ನನಗೆ ಜ್ಞಾಪಕ ಸರಿ ಇದೆಯೋ ಇಲ್ವೋ, ಮಾನ್ಯ ಕುಮಾರಸ್ವಾಮಿಯವರೇ ಹೇಳಿದರು, ಅಸೆಂಬ್ಲಿ ಒಳಗೆ ಹೇಳಿದರು ಅನಿಸುತ್ತೆ. ಇದು ನಾನು ತಪ್ಪಾಗಿ ಜ್ಞಾಪಕ ಮಾಡಿಕೊಂಡ್ರೆ ದಯವಿಟ್ಟು ಕ್ಷಮಿಸಿ ಅಥವಾ ನನ್ನನ್ನು ತಿದ್ದಿ ನೀವು. ನಾನು ದಾರಿ ತಪ್ಪಿದ ಮಗ ಅಂತ ಬಹುಶಃ ಅವರು ಅಸೆಂಬ್ಲಿ ಒಳಗಡೆ ಹೇಳಿದರು ಅಂತ ನನಗೆ ಅನಿಸುತ್ತೆ. ಈ ಮಾತು ಹೇಳಿದ್ರೋ ಇಲ್ಲವೋ ಯಾರಾದರೂ ಸ್ವಲ್ಪ ದಯವಿಟ್ಟು ನನಗೆ ಕರೆಕ್ಟ್ ಮಾಡಿ. ಅವರು ಮಾಡಿರೋದನ್ನು ಅವರೇ ಒಪ್ಕೊಂಡು ಇವತ್ತು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತ ಅವ್ರನ್ನ ಹೀಯಾಳಿಸ್ತಾರೆ ಅಂತ ಹೇಳಿದರೆ, ಇವರ ಪಕ್ಷದ ಗುರುತು ಮಹಿಳೆ, ಇವರ ಪಕ್ಷದ ಗುರುತು ಮಹಿಳೆ. ಆ ತೆನೆ ಹೊತ್ತ ಮಹಿಳೆಗೆ ಈಗ ಕಮಲಾ ಅಂತ ಹೆಸರು ಕೊಟ್ಟಿದ್ದಾರೆ. ಯಾವ ಮಹಿಳೆಯನ್ನು ತೋರಿಸಿ ಓಟ್ ಹಾಕಿಸ್ಕೊಳ್ತಾ ಇದ್ದಾರೆ ಇವರು? ಯಾವ ಮಹಿಳೆ ತೆನೆಯನ್ನು ಹೊತ್ತು ದುಡಿತಾಳೆ ಬಿಸಿಲಿನಲ್ಲಿ ಬೆವರು ಸುರಿಸಿ, ಆ ಮಹಿಳೆಯ ದುಡಿಮೆಗೆ ಕಾಂಗ್ರೆಸ್ ಇವತ್ತು ಅವರಿಗೆ ಸಂಬಳ ಕೊಡ್ತಾ ಇದೆ. ಆ ಜನತಾದಳದವರು ಉಪಯೋಗಿಸ್ತಾ ಇದ್ದಾರಲ್ಲ ಮಹಿಳೆಯ ಗುರುತು, ಆ ಮಹಿಳೆ ಕೈಲಿ ಅವರು ಬರೀ ದುಡಿಸ್ಕೋತಾರೆ, ಬರೀ ಓಟ್ ಹಾಕಿಸ್ಕೋತಾರೆ. ಆದರೆ ಕಾಂಗ್ರೆಸ್ ಗ್ಯಾರಂಟಿಗಳು ಇವತ್ತು ಆ ಮಹಿಳೆಯ ದುಡಿಮೆಯನ್ನು ಗುರುತಿಸಿ ಆ ಮಹಿಳೆಗೆ ಗ್ಯಾರಂಟಿಗಳ ಮುಖಾಂತರ ನಾವು ಸಂಬಳ ಕೊಡ್ತಾ ಇದ್ದೇವೆ. ಇವರು ಹೇಳ್ತಾರೆ ನಾವು ಪ್ರಾದೇಶಿಕ ಪಕ್ಷ ಅಂತ. BJPಗೆ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡು ರಾಜ್ಯದ ಅನ್ಯಾಯ ಆಗ್ತಾ ಇದ್ರೂ ಕೂಡ BJPಯ ತುತ್ತೂರಿಯನ್ನು ಊದ್ತಾ ಇದ್ದಾರೆ ಇವರು. ಹೆಸರಿನಲ್ಲಿ ಜಾತ್ಯತೀತ ಪಕ್ಷ ಅಂತ ಹೆಸರಿಟ್ಕೊಂಡಿದ್ದಾರೆ. ಕೋಮುವಾದಿ ಪಕ್ಷದ ಜೊತೆಗೆ ಕೈ ಜೋಡಿಸಿದ್ದಾರೆ. ಈ ಎಲ್ಲ ವಿಡಂಬನೆಗಳ ನಡುವೆ ನಮ್ಮದನ್ನು ನಾವು ನೋಡ್ಕೊಳ್ಳೋದು ಬಿಟ್ಟು ಯಾರೂ ಸಿಗಲಿಲ್ಲ ಅಂತೇಳಿ ಆ ಮಹಿಳೆಯರನ್ನು ಹೀಯಾಳಿಸ್ತಕ್ಕಂಥದ್ದನ್ನು ಕಾಂಗ್ರೆಸ್ ಪಕ್ಷ ಕಡಾಖಂಡಿತವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ದಿನ ಖಂಡಿಸುತ್ತೇವೆ ನಾವು. ಈ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿದೆ. ಇದು ಮಹಿಳೆಯರಿಗೆ ಮಾಡಿದಂತಹ ಅವಮಾನ. ಯಾವ ಮಹಿಳೆ, ಅದು ತಾಯಿ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಹೆಂಡತಿ ಇರ್ಬೋದು, ಯಾವ ಮಹಿಳೆಯ ದುಡಿಮೆಯಿಂದ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ, ಅವರ ದುಡಿಮೆಯ ಲಾಭ ತೆಗೆದುಕೊಂಡು ಇವತ್ತು ಅವರನ್ನೇ ಅವಮಾನ ಮಾಡುವಂತಹದ್ದು ಯಾವ ಮಾನವೀಯ ಸಮಾಜಕ್ಕೂ ಶೋಭೆ ತರುವಂತಹದ್ದಲ್ಲ. ಮಾನವೀಯ ಸಮಾಜಕ್ಕೆ ಅಗೌರವ, ಅವಮಾನ ಇದು. ನಾನು ಹಾಗಾದರೆ ಅಣ್ಣಾವರಿಗೆ ಪ್ರಶ್ನೆ ಮಾಡ್ತೇನೆ. ಅಣ್ಣಾವರೇ, ತಾವು ಇವತ್ತು ಈ ಗ್ಯಾರಂಟಿಗಳಿಂದ ಮಹಿಳೆಯರು ಹಾಳಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಮಹಿಳೆಯರು ದಾರಿ ತಪ್ಪಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ನಾನು ನೇರವಾಗಿ ನಿಮಗೆ ಕೇಳ್ತೇನೆ, ತಾವು NDA ಅಲಯನ್ಸ್ ಭಾಗವಾಗಿದ್ದೀರಿ. ನಾಳೆ ನೀವು ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗಳನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿ ತಾವು ಹಾಗಾದರೆ ತಮ್ಮ ಮಾತಿನಲ್ಲಿ ತಮಗೆ ನಂಬಿಕೆ ಇದ್ದರೆ, ಗ್ಯಾರಂಟಿಗಳಿಂದ ಕುಟುಂಬಗಳು ಹಾಳಾಗಿದ್ದಾವೆ,
ಗ್ಯಾರಂಟಿಗಳಿಂದ ಮಹಿಳೆಯರು ದಾರಿ ತಪ್ಪಿದ್ದಾರೆ, ಗ್ಯಾರಂಟಿಗಳಿಂದ ನಮ್ಮ ಸಮಾಜ ಕೆಟ್ಟು ಹೋಗ್ತಾ ಇದೆ, ಹಾಳಾಗ್ತಾ ಇದೆ ಅಂತ ಹೇಳಿದ್ರೆ ಗಟ್ಟಿಯಾಗಿ ನೀವು ಹೇಳಿ, ನಾವು ಚಾಲೆಂಜ್ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಾರ್ಟಿಯಿಂದ. ನಿಮ್ಮ ಕೈಗೆ ಅಧಿಕಾರ ಬಂದ ಕೂಡಲೇ ಗ್ಯಾರಂಟಿಗಳನ್ನು ಕಿತ್ತು ಎಸಿತೀವಿ ಅಂತ ಹೇಳಿ ಮಾನ್ಯ ಕುಮಾರಣ್ಣ ಅವರು. ಮಾತಿಗೆ ತಕ್ಕ ಹಾಗೆ ನಡೀಲಿ, ಹಾಗಾದ್ರೆ ಅವರು ನೋಡೋಣ. ಗ್ಯಾರಂಟಿಗಳಿಂದ ಹಾಳಾಗ್ತಾ ಇದೆ ನಮ್ಮ ಸಮಾಜ ಅನ್ನೋದಾದರೆ, ಅವರ ನಂಬಿಕೆ ಅದಾದರೆ, ಹಾಗಾದರೆ ಇವುಗಳನ್ನು ವಜಾ ಮಾಡ್ತಾರಾ, ಇವುಗಳನ್ನು ಕಿತ್ತು ಎಸೀತಾರ? ಇದಕ್ಕೂ ಉತ್ತರ ಕೊಡಬೇಕು ಮಾನ್ಯ ಕುಮಾರಸ್ವಾಮಿ ಅವರು. ಅವರಿಗೆ ಬಹುಶಃ ಕೆಲವೇ ತಿಂಗಳುಗಳ ಹಿಂದೆ ಮೋದಿಯವರ ಬಣ್ಣ ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ ಅಂತ ಸಾರಿ ಸಾರಿ ಹೇಳ್ತಾ ಇದ್ರು. RSSನವರು ಈ ದೇಶದ ವಿರೋಧಿಗಳು ಅಂತ ಹೇಳ್ತಾ ಇದ್ರು ಕುಮಾರಣ್ಣ ಅವರು. ಈಗ ಅವ್ರ ಜೊತೆಗೆ ಹೋಗಿ ಸಂಗಡ ಮಾಡಿ ಬಹುಶಃ ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಈ ಭ್ರಮ ನಿರಸನದಲ್ಲಿ ಯಾವ ಸಿಟ್ಟನ್ನು ತೆಗೆದುಕೊಂಡು ಬಂದು ಮಹಿಳೆಯರ ಮೇಲೆ ತೀರಿಸ್ತಾ ಇದ್ದೀರಿ ಸ್ವಾಮಿ?